ಕಾರ್ಯಕ್ರಮದ ಸಂದರ್ಭದಲ್ಲಿ ಗುಬ್ಬಿಯಲ್ಲಿ ಟಿ.ಬಿ. ಜಯಚಂದ್ರ ಅವರು ಮತ್ತು ಮಲ್ಲಿಕಾರ್ಜುನ ಅವರು ಬಂದು ಇಲ್ಲ, ನಾವು ನಮ್ಮ ಸರ್ಕಾರ ರೈತರ ಪರವಾಗಿದೆ, ನಾವು ನಿಮಗೆ ಅನುಕೂಲ ಮಾಡಿಕೊಡ್ತೀವಿ, ಏನಾರು ಮಾಡಿ ಚಳುವಳಿ ಬಿಡಬೇಕು ಅಂತ ಹೇಳಿ ನಮ್ಮನ್ನು ಬೇಡ್ಕೊಂಡಾಗ ನಾವು ಆ ಚಳುವಳಿಯನ್ನು ಬಿಡದಲ್ಲೇ ನಾವು ಮತ್ತೆ ಮುಂದುವರಿಸಿದಾಗ ತುಮಕೂರು ಸಿದ್ಧಗಂಗೆ ಮಠಕ್ಕೆ ಹೋದಾಗ ಇಲ್ಲ, ಚೀಫ್ ಮಿನಿಸ್ಟ್ರೇ ಫೋನ್ ಮಾಡಿದ್ದಾರೆ ಮಾತಾಡ್ರಿ ಅಂತ ಹೇಳಿಕೊಟ್ಟಾಗ ಚೀಫ್ ಮಿನಿಸ್ಟರ್ ಅವರು ಇಲ್ಲ, 13ನೇ ತಾರೀಕು ನಾನೊಂದು ಮೀಟಿಂಗ್ ಕರಿತೀನಿ, ಈ ಡೆಲ್ಲಿ ಅವರ ಸೆಂಟ್ರಲ್ ಆದ MP ಅವರು ಅನಂತಕುಮಾರು, ಯಡಿಯೂರಪ್ಪ ಮತ್ತು ಜಗದೀಶ್ ಶೆಟ್ಟರ್ ಎಲ್ಲರೂ ಬರ್ತಾರೆ ಅಂತ ಹೇಳಿದರು. ಸರಿ ಅಂತಂದು ಮಂಗಳವಾರ ನಾವು ಆಗಸ್ಟ್ 13ನೇ ತಾರೀಕು ನಾವು ಮುಖ್ಯಮಂತ್ರಿಯಲ್ಲಿ ಒಂದು ಸಭೆ ನಡೀತು. ಸಭೆ ನಡೆದಾಗ ರಾಜ್ಯ ಸರ್ಕಾರದವರು ನಾವು ಒಂದು ಬೈಕ್ನಲ್ಲಿ ಜಾಥಾಗಳನ್ನು ಇಟ್ಕೊಂಡಿದ್ದಾಗ ಸುಮಾರು 3,000 ಜನ ನಮ್ಮನ್ನು ಬಂಧಿಸಿರು. ಅರಸೀಕೆರೆ, ಬಾಣಾವರ ಮತ್ತು ಕಡೂರಿನಲ್ಲಿ ಬಂಧಿಸಿ ರಾತ್ರಿ 12 ಗಂಟೆಗೆ ನಮ್ಮನ್ನು ಬಿಡುಗಡೆ ಮಾಡಿದರು. ಕುಡಿಯೋದಕ್ಕೆ ನೀರಿಲ್ಲದೆ ಇರ್ತಕ್ಕಂಥ ಸಮಯದಲ್ಲಿ ಏನು ತಮಿಳುನಾಡು ಸರ್ಕಾರ, ಏನು ಜಯಲಲಿತಾ ಅವರು ಇವತ್ತು ಏನು ಸೆಪ್ಟೆಂಬರ್ 5ನೇ ತಾರೀಕು ಸುಪ್ರೀಂ ಕೋರ್ಟ್ ಆದೇಶ ಬಂತು, ಆ ಆದೇಶ ಕುಡಿಯುವ ನೀರಿಗೆ ನಮಗೆ ಕುಡಿಯೋದಕ್ಕೆ ನೀರಿಲ್ಲ. ಆದರೆ ಇವತ್ತು ಏನು ಅವರು ಆದೇಶ ಬಂತು, ಕರ್ನಾಟಕಕ್ಕೆ ಇದು ಮರಣ ಶಾಸನವನ್ನು ತಂದಾಗಿದೆ. ಇದು ಏನು ಈಗ ಎರಡೂ ರಾಜ್ಯಗಳು ಏನು ವಿವಾದ ಇದೆ, ಇದನ್ನು ಏನು ಪ್ರಧಾನಮಂತ್ರಿಗಳು ಮಧ್ಯಪ್ರವೇಶ ಮಾಡಿ ಇದನ್ನು ಬಗೆಹರಿಸಬೇಕಾಗ್ತದೆ. ಏನು ಇಲ್ಲಿನ ರೈತರು, ಕರ್ನಾಟಕದ ರೈತರು ಮತ್ತು ತಮಿಳುನಾಡು ರೈತ ಸಂಘಟನೆ ಇಬ್ಬರನ್ನು ಕರೆದು ಮಾತುಕತೆಯಲ್ಲಿ ಏನಾದರೂ ಬಗೆಹರಿಸೋದಾದರೆ ನಾವು ಪೂರ್ಣವಾಗಿ ನಾವು ಸಿದ್ಧರಿದ್ದೇವೆ. ಆದ ಕಾರಣ ಏನು ಈ ಕೇಂದ್ರ ಸರ್ಕಾರ ಮಧ್ಯಪ್ರವೇಶ ಮಾಡಬೇಕಾಯಿತು, ಮಾಡಿಲ್ಲ. ಏನು 18 ಜನ ಸಂಸದರಿದ್ದಾರೆ, ಇವರು ರಾಜಕೀಯ ತೆವಲಿಗೋಸ್ಕರ ಕೇಂದ್ರದ ಏನು ರಾಜ್ಯ ಸರ್ಕಾರದ ಮೇಲೆ ಇವರು ದೂರನ್ನು ಇಟ್ಟು ಹೇಳ್ತಾ ಇದ್ದಾರೆ. ಎಲ್ಲರೂ ಸಹ ಸರ್ವಪಕ್ಷ ಸಭೆಯನ್ನು ಕರೆದಾಗ ಇವರೆಲ್ಲರೂ ಸಹ ಮೋದಿ ಏನು ಕೇಂದ್ರ ಸರ್ಕಾರಕ್ಕೆ ಹೋಗಿ ಮನವರಿಕೆ ಮಾಡಿಕೊಡ್ಬೇಕಾಯಿತು, ಹಿಂದೆನೇ ಇದನ್ನು ಮನವರಿಕೆ ಮಾಡಿಕೊಡ್ಬೇಕಾಯಿತು ನಮ್ಮ ಕರ್ನಾಟಕ ಸರ್ಕಾರ. ಅದರಲ್ಲಿ ವಿಫಲವಾಗಿದೆ. ಈಗ ತುರ್ತಾಗಿ ಬಂದಿರತಕ್ಕಂಥ ಇದರಲ್ಲಿ ಕರ್ನಾಟಕಕ್ಕೆ ಕುಡಿಯೋದಕ್ಕೆ ನೀರಿಲ್ಲ ಅಂತಂದರೆ, ಕರ್ನಾಟಕದ ಪ್ರಜೆಗೆ ಕುಡಿಯೋಕ್ಕೆ ನೀರಿಲ್ಲ ಅಂದಾಗ ತಮಿಳುನಾಡಿಗೆ ಸಂಪೂರ್ಣವಾಗಿ ನೀರು ಹರಿಸ್ತಾ ಇರೋದು ಇದು ಖಂಡನೀಯ. ಇದು ಇದೇ ಆಗ್ತಾ ಇದೆ. ಇದಕ್ಕೆ ಒಂದು ಪರ್ಯಾಯ ಒಂದು ವ್ಯವಸ್ಥೆಯನ್ನು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳು, ಮೂರೂ ಸರ್ಕಾರ ಏನು ರಾಜ್ಯಗಳು ಕೂತು ಇದನ್ನು ಬಗೆಹರಿಸ್ಕೊಡ್ಬೇಕು ಅಂತ ಹೇಳ್ತೀವಿ.